ಯಶಸ್ವಿಗೊಳಿಸಬೇಕು. ಯಾಕೆಪ್ಪ ಅಂತಂದ್ರೆ ಮನೆಗಳಿಗೆ ಪೊಲೀಸರು ಕಾರ್ಯಾಗಾರವನ್ನು ಮಾಡಿಕೊಂಡು ಎಲ್ಲ ಪ್ರೌಢಶಾಲೆಗಳಾಗಿರ್ಬೋದು, ಪದವಿ ಪೂರ್ವ ಕಾಲೇಜುಗಳಾಗಿರ್ಬೋದು, ಈ ಒಂದು ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಬಗ್ಗೆ ಕಾರ್ಯಾಗಾರ ಮಾಡಿ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸೋದ್ರ ಮೂಲಕ ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಏಕೆಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಏನಾಗ್ತಿದಾರಪ್ಪ ಅಂತಂದ್ರೆ ಎಜುಕೇಶನ್ ಅಲ್ಲಿ ಮುಂದುವರೆದೇ ಇಂಥವು ಬಹಳಷ್ಟು ತಕರಾರುಗಳು ನಡೀತಾ ಇದ್ದಾವೆ. ಇದನ್ನ ಅವೇರ್ನೆಸ್ ಮಾಡಿದ್ರೆ ಮಕ್ಕಳಿಗೆ ಓದಿನ ಬಗ್ಗೆ ಕಾಳಜಿ ಆಗಲು ತಂದೆ ತಾಯಿಗೆ ಒಂದು ಜವಾಬ್ದಾರಿ, ಶಾಲೆಗಳಿಗೆ ಮುಖ್ಯಗುರುಗಳಿಗೂ ಒಂದು ಜವಾಬ್ದಾರಿ ಕೊಟ್ಟಂಗಾಗುತ್ತೆ. ಅದು ಅಲ್ಲದೆ ಪ್ರತಿಯೊಬ್ಬ ಮಕ್ಕಳಿಗೆ ಇದು ಅರಿವು ಮೂಡಿದಾಗ ನಾವು ಓದಿ ಏನಾದರೂ ಸಾಧನೆ ಮಾಡಬೇಕನ್ನೋ ಒಂದು ಅರಿವು ಮಕ್ಕಳಲ್ಲಿ ಬರಬೇಕು. ಯಾಕಂದ್ರೆ ಆ ವಯಸ್ಸು ಆ ರೀತಿ ಇರುತ್ತೆ. ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕಂತೇಳಿ ನಾವು ಈ ಮೂಲಕ ಮನವಿಯನ್ನ ಸಾರ್ವರ ಸಮ್ಮುಖದಲ್ಲಿ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಸರ್ ಅವರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ನಾವು ಇಂದು ಈ ಮನವಿ ಪತ್ರವನ್ನ ಯಶಸ್ವಿಗೊಳಿಸಬೇಕು. ಯಾಕೆಪ್ಪ ಅಂತಂದ್ರೆ ಮನೆಗಳಿಗೆ ಪೊಲೀಸರು ಕಾರ್ಯಾಗಾರವನ್ನು ಮಾಡಿಕೊಂಡು ಎಲ್ಲಾ ಪ್ರೌಢಶಾಲೆಗಳಾಗಿರ್ಬೋದು, ಪದವಿ ಪೂರ್ವ ಕಾಲೇಜುಗಳಾಗಿರ್ಬೋದು, ಈ ಒಂದು ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಬಗ್ಗೆ ಕಾರ್ಯಾಗಾರ ಮಾಡಿ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸೋದ್ರ ಮೂಲಕ ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಏಕೆಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಏನಾಗ್ತಿದಾರಪ್ಪ ಅಂತಂದ್ರೆ ಎಜುಕೇಶನ್ ಅಲ್ಲಿ ಮುಂದುವರೆದೇ ಇಂಥವು ಬಹಳಷ್ಟು ತಕರಾರುಗಳು ನಡೀತಾ ಇದ್ದಾವೆ. ಇದನ್ನ ಅವೇರ್ನೆಸ್ ಮಾಡಿದ್ರೆ ಮಕ್ಕಳಿಗೆ ಓದಿನ ಬಗ್ಗೆ ಕಾಳಜಿ ಆಗಲು ತಂದೆ ತಾಯಿಗೆ ಒಂದು ಜವಾಬ್ದಾರಿ, ಶಾಲೆಗಳಿಗೆ ಮುಖ್ಯಗುರುಗಳಿಗೂ ಒಂದು ಜವಾಬ್ದಾರಿ ಕೊಟ್ಟಂಗಾಗುತ್ತೆ. ಅದು ಅಲ್ಲದೆ ಪ್ರತಿಯೊಬ್ಬ ಮಕ್ಕಳಿಗೆ ಇದು ಅರಿವು ಮೂಡಿದಾಗ ನಾವು ಓದಿ ಏನಾದರೂ ಸಾಧನೆ ಮಾಡಬೇಕನ್ನೋ ಒಂದು ಅರಿವು ಮಕ್ಕಳಲ್ಲಿ ಬರಬೇಕು. ಯಾಕಂದ್ರೆ ಆ ವಯಸ್ಸು ಆ ರೀತಿ ಇರುತ್ತೆ. ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕಂತೇಳಿ ನಾವು ಈ ಮೂಲಕ ಮನವಿಯನ್ನ ಸಾರ್ವರ ಸಮ್ಮುಖದಲ್ಲಿ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಸರ್ ಅವರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ನಾವು ಇಂದು ಈ ಮನವಿ ಪತ್ರವನ್ನ ಸಲ್ಲಿಸಿದ.